ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಹೊಸಬ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಂಡು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾರಿದ್ದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಹೊಸಬ ನೋಡ್ತಿದ್ದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ಇವತ್ತು ದುಡ್ಡಿಯ ಜಾತ್ರೆ, ಎಂಟಿಗಿರಪ್ಪ ಜಾತ್ರೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಬಂದು ದುಡ್ಡಿ, ಇದರಲ್ಲಿ ಎಂಟಿಗಿರಪ್ಪ ಜಾತ್ರೆ ಮಾಡ್ತಾರೆ. ಆ ಜಾತ್ರೆಗೆ ಅಂತೇಳಿ ಬಂದಿರುವಂಥದ್ದು. ಈಗ ಹಸ್ಬೆಂಡು, ನಾನು, ಮಗ ಮತ್ತು ತಂಗಿ, ಇನ್ನೊಬ್ಬ ತಂಗಿ ಮಗಳು ಎಲ್ಲರೂ ಬಂದಿದ್ದಾರೆ. ಎಷ್ಟು ಜನರು ಇವತ್ತು ಜಾತ್ರೆ ಬಂದಿದ್ವಿ. ಬಿಸಿಲಲ್ಲಿ ಬಂದಿದ್ವಿ, ತುಂಬ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಹೊಡಿತಾ ಇದೆ. ಇಲ್ಲಿ ತಂಗಿ ಇವರೆಲ್ಲ ಇದ್ದಾರಲ್ವ, ನೋಡ್ತಾ ಇದ್ವಿ. ಈ ಜಾತ್ರೆಯಲ್ಲಿ ತುಂಬ ಎತ್ತುಗಳು ಎಲ್ಲ ಇದೆ. ನೋಡೋಣ ಬನ್ನಿ ಯಾವ ಥರ ಇದೆ ಎತ್ತು, ಹೊಸ ಕರು ಎಲ್ಲನೂ ಅಂತೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಈಗ ಎತ್ತುಗಳನ್ನು ನೋಡ್ಕೊಂಬರೋಣ ಬನ್ನಿ. ಈಗ ಎಂಟ್ರೆನ್ಸ್ ಹೋಗಿದ ತಕ್ಷಣವೇ ಕಾಣೋದು ಎತ್ತುಗಳು. ಆ ಕಾರಣಕ್ಕೆ ಈಗ ಹೋಗಿ ಎತ್ತುಗಳನ್ನ ನೋಡ್ಕೊಳ್ಳೋದು. ಇಲ್ಲಿ ಎಮ್ಮೆ ಕರು ಇರ್ಬೋದು ಮತ್ತು ಎಲ್ಲನೂ ಇದೆ. ತುಂಬ ಎಷ್ಟೊಂದು ಎತ್ತುಗಳು ಬಂದಿದೆ ಅಂದರೆ ತುಂಬಾ ಎತ್ತು ಬಂದಿದೆ. ಎತ್ತುಗಳಿಗೆ ಬೇಕಾದಂಥ ಹಗ್ಗ ಇಲ್ಲಿ ನೋಡ್ಬೋದು, ಗೆಜ್ಜೆ ಇರ್ಬೋದು, ಎಲ್ಲ ಒಂದು ಪ್ರತಿಯೊಂದು ಸಂತೆಯಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಎತ್ತುಗಳಿಗೆ ಡೆಕೋರೇಷನ್ಗೆ ಆಗಿರ್ಬೋದು ಎಲ್ಲನೂ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಯಾನರ್ಸ್ ಹಾಕ್ಕೊಂಡಿದ್ದಾರೆ ಅಂತ ಬಿಟ್ಟು ಅವರ ಎತ್ತುಗಳ ಬಗ್ಗೆ ಅವರು ಫೋಟೋಸ್ ಹಿಡಿದು ಅವರು ಬ್ಯಾನರ್ ಹಾಕ್ಕೊಂಡಿದ್ದಾರೆ. ತುಂಬ ಜನ ಬಂದು ಈ ಎತ್ತುಗಳಿಗೆ ಫೋಟೋ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ಹಾಗೆ ನಾನು ಕೂಡ ವಿಡಿಯೋ ಮಾಡ್ಕೊತಾ ಇದ್ದೆ. ನೋಡ್ಬೋದು ಎಲ್ಲೆಲ್ಲಿ ನೋಡಿದ್ರು ತುಂಬಾ ಎತ್ತುಗಳಿದೆ. ಸರ್ಜಾಪುರ, ತಿಂಡು, ಯಾಕಂದರೆ ಬೇರೆ ಬೇರೆ ಹಳ್ಳಿಗಳ ಕಡೆಯಿಂದೆಲ್ಲ ಬಂದಿದ್ದಾರೆ. ಆಗಿನ ಕಾಲದಲ್ಲಿ ತುಂಬ ಎತ್ತುಗಳು ಬರ್ತಾಯಿದ್ವು. ವಾರಗಟ್ಟಲೆ ಆದ್ರೂ ಟೆಂಟ್ ಹಾಕ್ತಾಯಿದ್ರು. ಈಗೆಲ್ಲ ಒಂದು 3-4 ಡೇಸ್ ಬಂದು ಅಷ್ಟೇ ಸ್ಟೇ ಆಗ್ತಾರೆ, ಇಲ್ಲ ಜಾತ್ರೆ ದಿವಸ ಬರ್ತಾರೆ. ತುಂಬ ಜನ ಜಾತ್ರೆಯಲ್ಲಿ ಎತ್ತುಗಳನ್ನ ತೆಗಿತಾರೆ, ಮಾರ್ತಾರೆ. ಎಲ್ಲನೂ ಕೂಡ ಇಲ್ಲೇ ಆಗುತ್ತೆ. ಇದು ಕೂಡ ತಿಂಡ್ಲುದೆ ಎತ್ತುಗಳು. ಇನ್ನೂ ಒಂದು ಬ್ಯಾಚ್ ತಿಂಡ್ಲಿಗೆ ಇದೆ. ಅವರು ಕೂಡ ತುಂಬ ಎತ್ತುಗಳು ಬಂದಿತ್ತು. ಈಗ ನಾನು ಎಲ್ಲ ಮುಗಿಸ್ಕೊಂಡು ಈಗ ತೇರು ನೋಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಫ್ಯಾನ್ಸ್ ನೋಡಬೇಕು. ಬೇಸಿಗೆ ಅಲ್ವಾ, ಎಂಥವ್ರಿಗೂ ಫ್ಯಾನ್ಸ್ ಬೇಕು. ಹಾಗಾಗಿ ಫ್ಯಾನ್ಸ್ ಇಟ್ಕೊಂಡಿದ್ದೆ. ಇಲ್ಲಿ ಬಾಗಿಲಿಗೆ ತೋರಣ ಇರ್ಬೋದು, ಮನೆಗೆ ಏನೇನೆಲ್ಲ ಐಟಮ್ಸ್ ಬೇಕು ಪ್ರತಿಯೊಂದು ಐಟಮ್ಸ್ ಕೂಡ ಈ ಜಾತ್ರೆಗಳಲ್ಲಿ ಸಿಗುತ್ತೆ. ಬನ್ನಿ ನೋಡೋಣ. ಈಗ ತೇರ ಹತ್ರ ಹೋಗುವಂಥದ್ದು. ಇಲ್ಲಿ ಕಬ್ಬಿಣ ಸಾಮಾನು ಇರ್ಬೋದು, ಮರದ ಸಾಮಾನು ಇರ್ಬೋದು, ನೋಡಿ ಏನೆಲ್ಲ ಬೇಕು. ಹಳ್ಳಿ ರೈತರಿಗೆ ತುಂಬ ಯೂಸ್ಫುಲ್ ಆಗುವಂಥ ಐಟಮ್ಸ್ ಇದು. ಹಾಗಾಗಿ ಜಾತ್ರೆಗೆ ಬಂದರೆ ಹಳ್ಳಿಯವರು ತುಂಬ ಹೆಚ್ಚಾಗಿ ಹಳ್ಳಿ ಕಡೆ ಬರ್ತಾರೆ. ಹಳ್ಳಿಯವರು ಇದನ್ನ ಮನೆಗೆ ಬೇಕಾಗಿರೋದನ್ನೆಲ್ಲ ತೊಗೊಂಡು ಹೋಗ್ತಾರೆ. ತುಂಬ ಜನ ತುಂಬಾ ವ್ಯಾಪಾರ ಮಾಡ್ತಾರೆ. ನಾವು ಕೂಡ ಸ್ವಲ್ಪ ಸಣ್ಣ ಪುಟ್ಟದು ಏನು ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ನನ್ನ ಮಗ ಜಾತ್ರೆ ಬಂದ ತಕ್ಷಣ ಗಲಾಟೆ ಸ್ಟಾರ್ಟು. ಯಾಕಂದರೆ ಆಟ ಸಾಮಾನು ನೋಡಿದ ತಕ್ಷಣ ಅವ್ನಿಗೆ ಆಟ ಸಾಮಾನು ಬರಬೇಕು. ಅವರಪ್ಪ ಆಮೇಲೆ ಕೊಡಿಸ್ತೀನಿ ಅಂತ ಹೇಳಿದ್ರು. ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಸರಿ ಅಂದ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ. ತುಂಬ ಗಲಾಟೆ ಮಾಡ್ತಾರೆ. ಮಗಳು ಸ್ಕೂಲಿದೆ, ಎಕ್ಸಾಮ್ ನಡೀತಾ ಇತ್ತು ಅವಳಿಗೆ. ಆ ಕಾರಣಕ್ಕೆ ನಾವು ಕರ್ಕೊಬಂದಿಲ್ಲ. ನಾವು ಮಾತ್ರನೇ ಬಂದ್ವಿ. ಈಗ ಹೋಗ್ತಾ ನಾವು ತೇರನ್ನು ನೋಡೋಣ ಅಂತೇಳ್ಬಿಟ್ಟು ಹೋಗ್ತಾ ಇರುವಂಥದ್ದು. ಫ್ರೆಂಡ್ಸ್, ಈಗ ತೇರನ್ನು ನೋಡೋಣ. ಈ ತೇರು ಬಂದು ಎಂಟಗಿರಪ್ಪ ಜಾತ್ರೆ ಅಂತ ಹೇಳ್ಬಿಟ್ಟು ವರ್ಷಕ್ಕೊಂದ್ಸಲ ಆಗುತ್ತೆ. ಪೌರ್ಣಮಿ ದಿವಸನೇ ಆಗುವಂಥ ಜಾತ್ರೆ ಎಂಟಗಿರಪ್ಪ ಜಾತ್ರೆ ಬಂದು ಕಲ್ಕುಂಟೆ ಮತ್ತು ದೊಡ್ಡಿ, ಹೊಸೂರು ಮತ್ತು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಎಲ್ಲನೂ ಪೌರ್ಣಮಿ ದಿವಸ ಜಾತ್ರೆ ಎಲ್ಲ ನಡೆಯುತ್ತೆ. ಇಲ್ಲಿ ಕೂಡ ಇವತ್ತಿನ ದಿವಸ ಜಾತ್ರೆ. ನಮ್ಮ ಮಾವಮ್ಮವ್ರ ಮನೆಗೆ ಯಾವಾಗಲೂ ಬರ್ತಾಯಿದ್ವಿ, ವರ್ಷನೂ ಬರ್ತಾಯಿದ್ವಿ. ಫ್ರೆಂಡ್ಸ್, ಈಗ ನೋಡಿದಂಥ ಎತ್ತುಗಳು ಬಂದು ವರ್ತೂರು ಸಂತೋಷ್ ಅವರ ಎತ್ತುಗಳಿವು. 4 ಜೊತೆ ಎತ್ತುಗಳು ಬಂದಿದೆ. ಅರ್ಜುನ್, ಕರ್ಣ ಮತ್ತು ಕದಂಬ, ತುಂಬ ಭೀಮ ಮತ್ತು ಇನ್ನು ಮಿಕ್ಕಿದ ಹೆಸರೆಲ್ಲ ಗೊತ್ತಿಲ್ಲ. ಅದರ ಮೇಲೆ ಬರೆದಿರೋಂಥ ಹೆಸರುಗಳು ಮಾತ್ರ ನೋಡಿದೆ ಸ್ವಲ್ಪ. ಇನ್ನು ಮಿಕ್ಕಿದೆಲ್ಲ ನೋಡಲಿಲ್ಲ. ಜೊತೆಯಲ್ಲಿ 2 ಕುರಿಮರಿ ಕೂಡ ಬಂದಿದೆ. ತುಂಬ ಮುದ್ದಾಗಿತ್ತು ಕುರಿಮರಿ ಕೂಡ. ಹಳ್ಳಿ ಕರುಹೊಡೆಯನ ಓರಿಗಳು ಇವು ಜಾತ್ರೆಯಲ್ಲಿ ಬಂದಿದೆ. ಅವರು ಕೂಡ ತುಂಬ ಚೆನ್ನಾಗಿ ಎತ್ತುಗಳ ಮೆರವಣಿಗೆ ಇರ್ಬೋದು ಎಲ್ಲವನ್ನು ಮಾಡಿಸ್ತಾಯಿದ್ದಾರೆ. ಜಾತ್ರೆ ಫುಲ್ಲು ಮೆರವಣಿಗೆ ಎಲ್ಲ ಮಾಡಿಸಿ ಇದು ಮಾಡಿದ್ದಾರೆ. ಈಗ ತೇರ ಹತ್ರ ಬಂದಿದ್ದು, ತೇರ ಹತ್ರ ಮಂಗಳಾರತಿ ಇರ್ಬೋದು ಎಲ್ಲ ತೊಗೊಂಡು ಪೂಜೆನ ಮುಗಿಸ್ಕೊಂಡು ಹೋಗ್ತಾ ಇರೋವಂಥದ್ದು. ಇಲ್ಲಿ ತಂಗಿ ಮತ್ತು ತಂಗಿ ಮಗಳೆಲ್ಲ ಹೋಗಿ ನಮಸ್ಕಾರ ಹಾಕ್ಕೊಬಂದರು. ಆಮೇಲೆ ನಾನು ಕೂಡ ಹೋಗಿ
ನಮಸ್ಕಾರ ಹಾಕ್ಕೊಂಡು ಮಂಗಳಾರತಿ ತೊಗೊಂಡು ಬಂದೆ. ತುಂಬ ಚೆನ್ನಾಗಿ ವರ್ಷನೂ ಆಗುವಂಥದ್ದು. ಯಾಕಂದರೆ ತುಂಬ ಭಕ್ತಿಯಿಂದ ಪೂಜೆ ಎಲ್ಲ ಮಾಡ್ತಾರೆ, ನೋಡ್ತಾ ಇರ್ಬೋದು. ಬಾಳೆಹಣ್ಣು ತೇರ ಮೇಲೆ ತೆಗೆದು ಹಾಕುವಂಥದ್ದು. ತುಂಬ ಅಂದರೆ ತುಂಬಾ ಬಾಳೆಹಣ್ಣು ಎಲ್ಲ ಎಸೆಯೋದಾಗಿರ್ಬೋದು ಎಲ್ಲನೂ. ಇಲ್ಲಿ ನಾನು ಕೂಡ ಹೋಗಿದ್ದೆ. ಈಗ ನಾನು ಕೂಡ ಮುಗಿಸ್ಕೊಂಡು ಈಗ ನಮಸ್ಕಾರ ಎಲ್ಲ ಹಾಕ್ಕೊಂಡು ಬರ್ತಾಯಿದ್ದೀನಿ. ಈಗ ತೇರು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ತೇರು ಇಂಟ್ಗಿರಪ್ಪನ ಜಾತ್ರೆ ಈ ಥರ ನಡೀತು ಇವತ್ತಿನ ದಿವಸ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ನೀವು ಯಾರೆಲ್ಲ ಈ ಜಾತ್ರೆಗೆ ಹೋಗಿದ್ದೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಇಲ್ಲಿ ಎಲ್ಲರೂ ತೇರು ಮುಂದೆ ನಿಂತ್ಕೊಂಡು ಫೋಟೋಸ್ ಇರ್ಬೋದು ಎಲ್ಲ ತೊಗೊತಾ ಇದ್ದರು. ನಾವು ಕೂಡ ಫೋಟೋಸು ತಗೊಂಡು ಈಗ ಬರ್ತಾಯಿದ್ವಿ. ಫೋಟೋಸ್ ವೀಡಿಯೋಸ್ ಎಲ್ಲ ಆಯಿತು. ಇನ್ನೇನು ಮುಗಿಸ್ಕೊಂಡು ಇಲ್ಲಿ ಹೊರಟಿದ್ವಿ. ಇನ್ನೇನು ಜಾತ್ರೆ ಎಲ್ಲ ಸ್ವಲ್ಪ ರೌಂಡ್ ಹಾಕ್ಕೊಂಡು ಇನ್ನೂ ಹೊರಡುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಕಂಚಿನ ಸಾಮಾನು ಇರ್ಬೋದು ಎಲ್ಲವನ್ನು ಪ್ರತಿಯೊಂದು ಹಳ್ಳಿಯ ಹೆಂಗಸ್ರಿಗೆ ಜಾತ್ರೆ ಬಂತು ಅಂದರೆ ಸುತ್ತಮುತ್ತವರೆಲ್ಲ ವರ್ಷಕ್ಕೊಂದ್ಸಲ ಜಾತ್ರೆಗಂತೆಲ್ಲ ಕಾಯ್ತಾ ಇರ್ತಾರೆ. ಆ ಜಾತ್ರೆ ದಿನ ಬಂದಾಗ ಹೋಗಿ ಎಲ್ಲ ಶಾಪಿಂಗ್ ಮಾಡ್ತಾರೆ. ಏನೆಲ್ಲ ಬೇಕು ಅಂತ ಗೆಸ್ಸಿಂಗ್ ಮಾಡಿ ಇಟ್ಕೊಂಡಿರ್ತಾರಲ್ವ, ಅವ್ರು ಬಂದು ಇದು ಮಾಡ್ತಾರೆ. ಇಲ್ಲಿ ಸ್ವಲ್ಪನೇ ಆಟ ಸಾಮಾನು ಬಂದಿತ್ತು. ಆಟ ಆಡೋವಂಥ ಮಕ್ಕಳಿಗೆ ಗೇಮ್ಸ್ ಆಡೋದಕ್ಕೆ ಇವೆರಡು ಮಾತ್ರನೇ ಬಂದಿತ್ತು. ಫ್ರೆಂಡ್ಸ್ ಈಗ ಇದೆಲ್ಲ ನೋಡಿಕೊಂಡು ವಾಪಸ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಮಗ ಅದರಲ್ಲಿ ಮಂಕಿ ಇದರಲ್ಲಿ ಆಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಮಕ್ಕಳ ಜೊತೆ ಅವನು ಹತ್ತಿ ಆಡೋದಕ್ಕೆಲ್ಲ ಕಷ್ಟ. ಮತ್ತು ಇದರಲ್ಲಿ ನಾನು ಇದರಲ್ಲಿ ಕುತ್ಕೊತೀನಿ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಕುತ್ಕೊಳಕ್ಕಾದರೂ ಆಗುತ್ತಾ ಅವನ ಕೈಯಲ್ಲಿ? ಅದು ಸುಮ್ಮನೆ ಗಲಾಟೆ ಮಾಡ್ತಾಯಿದ್ದ. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ಇಲ್ಲಿ ನಮ್ಮ ಪಕ್ಕದ ಮನೆಯವ್ರು ಕೂಡ ಎಲ್ಲ ಜಾತ್ರೆಗೆ ಬಂದಿದ್ದರು. ಅವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ನಾವು ಬಂದಿದ್ದು ನೆಕ್ಸ್ಟ್ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು. ಈಗ ತಂಗಿ ಮತ್ತು ನಾನು ಕೂಡ ಕಬ್ಬಿನ ಜ್ಯೂಸ್ ತೊಗೊಂಡಿದ್ದೀನಿ. ಈಗ ಕಬ್ಬಿನ ಜ್ಯೂಸ್ ತೊಗೊಂಡು ಕುಡಿದ್ಬಿಟ್ಟು ಮಗ ಪಾನಿಪುರಿ ಬೇಕು ಅಂತ ಗಲಾಟೆ ಮಾಡ್ತಾಯಿದ್ದ. ಇಲ್ಲಿ ತಂಗಿ ಮಗಳಿಗೆ ಮತ್ತು ಮಗನಿಗೆ ಎಲ್ಲ ಪಾನಿಪುರಿ ಎಲ್ಲ ಕೊಡಿಸಿದ್ವಿ. ಪಾನಿಪುರಿ ಮಸಾಲೆ ಪುರಿ ತೊಗೊಂಡು ತಿಂತ ಇನ್ನೇನು ಹೊರಡೋಣ ಅನ್ನೋ ಅಷ್ಟರೊಳಗಡೆ ಇಲ್ಲಿ ಹಳ್ಳಿ ಕಾರು ಒಡೆನ ಹೊರತು ಸಂತೋಷ ಅವರ ಊರುಗಳು ಬರ್ತಾಯಿತ್ತು. ಏನಿದು ಸೌಂಡ್ ಅಂತ ನೋಡಿದ್ರೆ ಮತ್ತೆ ಮೆರವಣಿಗೆ ಹೋಗಿ ಬರ್ತಾಯಿತ್ತು. ಅದನ್ನ ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಟ್ವಿ. ಇದನ್ನು ಕೂಡ ಹಾಗೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಹೊರತೂರು ಹೋರಿಗಳನ್ನ ನೋಡಿ ತುಂಬ ಖುಷಿಯಾಯಿತು. ಯಾಕಂದರೆ 4 ಜೊತೆ ಹೋರಿಗಳು ಬಂದಿದೆ ಮತ್ತು ಅದ್ರ ಜೊತೆ ಕರು ಬಂದಿದೆ, 2 ಕುರಿ ಮರಿ ಬಂದಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅವ್ರು ನೋಡ್ತಾ ಇರ್ಬೋದು ಪೆಂಡಲ್ ಯಾವ ಥರ ಎಲ್ಲ ಪೆಂಡಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಮತ್ತು ನೋಡಿರ್ತಾ ಇರ್ಬೋದು ಇಲ್ಲಿ ಕುರಿ ಮರಿಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ವೀಡಿಯೋಸ್ ಮಾಡ್ಕೊಳ್ಳೋದು, ಫೋಟೋಸ್ ತೆಗೆಸ್ಕೊಳೋದಿರ್ಬೋದು ಎಲ್ಲವೂ ಕೂಡ ಮಾಡ್ತಾಯಿದ್ರು. ನಾನು ಕೂಡ ಸ್ವಲ್ಪ ದೂರದಿಂದನೇ ಈ ಥರ ಮಾಡಿದೆ. ಇಲ್ಲಿ ನೋಡಿ ಕುರಿಮರಿ ಅಂತ ಹೇಳಿದ್ನಲ್ಲ, ಆ ಕುರಿಮರಿಗಳು ಕೂಡ ಅದ್ರ ಜೊತೆಯಲ್ಲಿ ಎತ್ತುಗಳ ಜೊತೆ ಎಷ್ಟು ಚೆನ್ನಾಗಿ ಓಡಾಡ್ತಾ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಓಡಾಡ್ತಾ ಅವ್ರ ಹಿಂದೆ ಇತ್ತು. ಇಲ್ಲಿ 4 ಜೋಡಿ ಎತ್ತುಗಳಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಇನ್ನೇನು ನಾವು ಕೂಡ ಫೋಟೋಸ್ ಎಲ್ಲ ತೊಗೊಂಡಾಯ್ತು. ಇನ್ನೇನು ಹೊರಟಿದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್.